ಒಂದು ವಿಚಾರ ಇದೆ. ರಾಜಕಾರಣದಲ್ಲಿ ರಾಜಕಾರಣಿಗಳು ನಮ್ಮ ಮುಂದೆ ಹೇಳ್ತಾರಲ್ವಾ, ಅಂದರೆ ಪತ್ರಿಕಾಗೋಷ್ಠಿಯಲ್ಲಿ ಏನಾದರೂ ಹೇಳ್ತಾರೆ, ಕ್ಯಾಮರಾ ಮುಂದೆ ಪೋಸ್ ಕೊಡ್ತಾರೆ. ನೆನಪಿಟ್ಕೊಳ್ಳಿ, ಅವೆಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟ್. ಅದೆಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟ್. ಒಳಗೆ ಏನಾಗ್ತಿದೆ ಅಂತೇಳಿ ಅವರು ಹೊರಗೆ ಹೇಳೋದೇ ಇಲ್ಲ. ಆದರೆ ಈಗೇನಾಗ್ತಾ ಇದೆ, ರಾಜ್ಯ ರಾಜಕಾರಣದಲ್ಲಿ ಯಾರೂ ಊಹಿಸದ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಬಿ ಜೆ ಪಿ ನಾಯಕರು ಕೂಡ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಭೇಟಿ ಮಾಡಿದರು ನಿನ್ನೆ. ಆಮೇಲೆ ಅದಾದ ಡಿ ಕೆ ಸುರೇಶ್ ಬಂದು ಭೇಟಿ ಮಾಡಿದರು. ಏನಾಗ್ತಾ ಇದೆ, ಒಂದಂತೂ ರಾಜಕೀಯ ವಲಯದಲ್ಲಿ ಅಡ್ವರ್ಟೈಸ್ಮೆಂಟ್ ಹೇಗಿದೆ ಅಂತಂದರೆ, ಸಿದ್ದರಾಮಯ್ಯನವರು ಕೆಳಗಿಳಿದರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ. ಹೌದಾ? ಸತೀಶ್ ಜಾರಕಿಹೊಳಿ ಸಿ ಎಂ ಸಿದ್ದರಾಮಯ್ಯನವರನ್ನು ಅವರ ವಿರುದ್ಧ ತೊಡೆತಟ್ಟಿ ನಾನಾಗ್ತೇನೆ ಸಿ ಎಂ ನೀವು ಇಳಿದ್ರೆ ಅಂತ ಹೇಳುವಷ್ಟು ಧೈರ್ಯ ಇದೆಯಾ ಸತೀಶ್ ಜಾರಕಿಹೊಳಿಗೆ? ಪಬ್ಲಿಕ್ ಡೊಮೈನಲ್ಲಿ ಏನಿದೆ ಅಂತಂದರೆ, ನನಗೆ ಕೊಡಿ ಅಂತ ಕೇಳಿದ್ದಾರೆ. ಬನ್ನಿ ಇದರ ರಿಪೋರ್ಟ್, ಅಡ್ವರ್ಟೈಸ್ಮೆಂಟ್ ನೋಡ್ಕೊಳ್ಳಿ. ಅದರ ಹಿಂದೆ ಏನು ಕಥೆ ಇದೆ ನಾನು ಹೇಳ್ತೀನಿ ನೋಡಿ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಾ 224 ಜನ ಎಲ್ಲರೂ ಆಗ್ತಾರೆ, ಎಲ್ಲರೂ ಆಸೆ. ಅವರು ನಮ್ಮ ಪಕ್ಷದ ನಾಯಕರು. ವಿಜಯೇಂದ್ರ ಭೇಟಿ ಮಾಡಿದ ಸಾಹುಕಾರ್. ಬೆಳಗಾವಿಯಲ್ಲಿ ಬಂಡಾಯ ಭುಗಿಲೆದ್ದಿದೆ ಅಂದ್ರೆ ಪಕ್ಕ ಸರ್ಕಾರಕ್ಕೆ ಗುತ್ತು ಬಂದಿದೆ ಅಂತಾನೆ ಅರ್ಥ. ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಸರ್ಕಾರ ಕೆಡವಿದ್ದೆ ಬೆಳಗಾವಿ ರಾಜಕಾರಣ. ಇದೀಗ ಸತೀಶ್ ಜಾರಕಿಹೊಳಿ ಕೂಡ ಏನೋ ರಹಸ್ಯ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮೊದಲು ರಾಹುಲ್ ಗಾಂಧಿ ಜೊತೆ ಚರ್ಚೆ, ಆನಂತರ ಪರಮೇಶ್ವರ್ ಜೊತೆ ಮಾತುಕತೆ, ತದನಂತರ ಖರ್ಗೆ ಜೊತೆಗೂ ಒಂದು ರೌಂಡ್ ಮಾತಾಡಿದ ಬಳಿಕ ಸಾಹುಕಾರ್ ಅಚ್ಚರಿಯ ಹೆಜ್ಜೆ ಇಟ್ಟಿದ್ದಾರೆ. ಇಂದು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅಚ್ಚರಿಯ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. 5 ನಿಮಿಷಗಳ ಕಾಲ ಉಭಯ ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ರು. ಏನ್ ಸರ್, ಸಿಎಂ ಆಗೋ ಆಸೆ ಇದೆಯಾ ಅಂದ್ರೆ ಹೌದಪ್ಪ ಹೌದು ಅಂದ್ರು ಸಾಹುಕಾರ್. 224 ಜನ ಎಲ್ಲರೂ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತಿ. 224 ನಾನು ಬಂದೆ. 224 ಎಲ್ಲರೂ ಒಂದು ಜೀವನದಾಗ ಆಗ್ಬೇಕಂತ ಎಲ್ಲರೂ ಒಂದ್ಸಲಕ್ಕೆ ಒಂದು ಸ್ಟೆಪ್ ಹತ್ತಿರಂದ್ರೆ ನೆಕ್ಸ್ಟ್ ಮಂತ್ರಿ ಆದ್ಮೇಲೆ ಸೀನಿಯಾರಿಟಿ ಆದ್ಮೇಲೆ ಡಿ ಸಿ ಎಂ ಆದ್ಮೇಲೆ ಸಿ ಎಂ ಮುಗಿದ್ಮೇಲೆ ಕೇಂದ್ರ ಸಚಿವರು 6ನೇ ಸ್ಟೆಪ್. ಅದು ಹಿಂಗೆಲ್ಲ ಅವರ ಆಸೆ ಇಟ್ಕೊಂಡು ಕೂತಿರ್ತಾರೆ. ನಮ್ಮಪ್ಪ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಪರ ಪುತ್ರಿ ಹಾಗೂ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಪರ ಬ್ಯಾಟ್ ಮಾಡಿದ್ರು. ನಮ್ಮ ತಂದೆ ಮುಂದಿನ ದಿನಗಳಲ್ಲಿ ಸಿಎಂ ಆಗಬಹುದು ಅಂದ್ರು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕು ಅಂತ ವಿಜಯೇಂದ್ರ ಹೇಳಿದ್ರೆ ಅವರೇನು ನಮ್ಮ ಹೈಕಮಾಂಡ್ ಅಂತ ಜಮೀರ್ ಸಾಹೇಬ್ರು ಕೆರಳಿದ್ರು. ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯೆನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ. ಡಿ ಕೆ ಶಿವಕುಮಾರ್ ಅವರು ಪಾಪ ನೆನ್ನೆ ಯಾವುದೋ ಪ್ಲಾನ್ ತಗೊಂಡು ಖರ್ಗೆ ಮನೆಗೆ ಹೋಗಿದ್ರು. ಅದೇನು ಪ್ಲಾನ್ ಅಂತ ನನಗೂ ಗೊತ್ತಾಗಲಿಲ್ಲ, ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು. ಆದರೆ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ, ಅಷ್ಟಂತೂ ಸ್ಪಷ್ಟ. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ. ಸರ್ ಅವ್ರು ಹೇಳ್ತವ್ರೆ, ಅವ್ರು ಯಾರು ಹೇಳಕ್ಕೆ ಯಾರು ಅವರು? ಹೂ ಇಸ್ ವಿಜೇಂದ್ರ? ಅವರು BJP ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ. ವೇಣುಗೋಪಾಲ್, ಸುರ್ಜೇವಾಲ ಅವ್ರು ಬಂದು ಬೆಂಗಳೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ. ಸಾಹುಕಾರ್ ಮನೆಗೆ ಬಂದ DK ಸುರೇಶ್. ಸತೀಶ್ ಜಾರಕಿಹೊಳಿ ಮನೆ ಪವರ್ ಸೆಂಟರ್ ಆಗ್ತಾ ಇದೆ. ವಿಜೇಂದ್ರ ಬೆನ್ನಲ್ಲೇ DK ಸುರೇಶ್ ಕೂಡ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಆದ್ರಿಂದ ರಾಜ್ಯ ರಾಜಕೀಯದಲ್ಲಿ ಸಾಹುಕಾರ್ ಮನೆ ಪವರ್ ಸೆಂಟರ್ ಆಯ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ರಾಜಕೀಯ ಏನಿಲ್ಲ ರೀ, ಅವರು ನಮ್ಮ ಪಕ್ಷದ ನಾಯಕರು. ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದೇವೆ. ಅದರಲ್ಲಿ
ಮಾಧ್ಯಮಗಳು ಹೇಳೋ ರೀತಿನಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ. ನಮ್ಮ ಪಕ್ಷದವ್ರನ್ನ ನಾವು ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದರೆ ನೀವೇನಾದ್ರೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು ಯಡಿಯೂರಪ್ಪನೋ ಕುಮಾರಸ್ವಾಮಿನೋ ಹೋಗಿ ಗುಪ್ತವಾಗಿ ಮಾತಾಡಿದರೆ ನೀವು ಕೇಳಬೇಕು. ನಾವು ಮಾತಾಡ್ತಾ ಇರೋದು ನಮ್ಮ ಪಕ್ಷದ ನಾಯಕರುಗಳ ಜೊತೆ. ರಾಜಕೀಯ ಬೆಳವಣಿಗೆ ಗರಿಗೆದರುವ ಬೆನ್ನಲ್ಲೇ ವಿಜೇಂದ್ರ ಸತೀಶ್ ಜಾರಕಿಹೊಳಿ ಭೇಟಿ ಕುತೂಹಲ ಮೂಡಿಸಿದೆ. ಕೆಲ ದಿನಗಳಿಂದ ಸಚಿವರನ್ನ ಪ್ರತ್ಯೇಕವಾಗಿ ಸತೀಶ್ ಜಾರಕಿಹೊಳಿ ಭೇಟಿ ಆಗ್ತಿದ್ದಾರೆ. ಮುಂದಿನ ರಾಜಕೀಯ ತಂತ್ರಗಾರಿಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಡಿಕೆ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ಏನಿದು ಅರ್ಥ? ತುಂಬ ಜನ ಏನು ಹೇಳ್ತಿದ್ದಾರೋ ಗೊತ್ತಿಲ್ಲ. ನಾನಿವತ್ತು ಹೇಳ್ತೀನಿ ಕೇಳಿ. ಇದುವೇ ಅಲ್ಲಿ ಆಗ್ತಿರೋದು. ಏನು, ಮುಖ್ಯಮಂತ್ರಿ ಆಗಲು ಡಿ ಕೆ ಶಿವಕುಮಾರ್ ಅರ್ಹರಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. 2020 ಪ್ರಕಾರ ಅಥವಾ 50-50 ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು. ಆದರೆ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಂದರೆ ಕದಡಿದ ನೀರಲ್ಲಿ ಮೀನು ಹಿಡಿಯುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ, ಅದಂತೂ ಪಕ್ಕ. ಕದಡಿದ ನೀರಲ್ಲಿ ಮೀನು ಹಿಡಿಯುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಸಿದ್ದರಾಮಯ್ಯನ ವಿರುದ್ಧ ಇಂಥ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರುವಾಗ, ಬಿ ಜೆ ಪಿ ಕೂಡ ಅದನ್ನೇ ಬಯಸ್ತಾ ಇರುವಾಗ, ಬಿ ಜೆ ಪಿ ಕೂಡ ಡಿ ಕೆ ಶಿವಕುಮಾರ್ ಇನ್ನಿತರರೆಲ್ಲ ಪ್ರವೋಕ್ ಆಗಲಿ ಅಂತ ಬಯಸ್ತಾ ಇರುವಾಗ, ಆ ಮೂಲಕ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಕುತಂತ್ರ ಮಾಡಿ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಅದೊಂದು ಈ ವಿಚಾರದಲ್ಲಿ ಗ್ರೇಟ್ನೆಸ್. ಹಾಗಂತ ಮುಖ್ಯಮಂತ್ರಿ ಆಗಬಾರ್ದಾ? ಆ ಆಸೆ ಇದೆ. ಆದರೆ ಕಲುಷಿತ ನೀರಲ್ಲಿ ಮೀನು ಹಿಡಿಯಲಾರೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಿದ್ದರೆ ಸತೀಶ್ ಜಾರಕಿಹೊಳಿ ಮಾತು ಯಾಕೆ ಕೇಳಿ ಬರ್ತಾ ಇದೆ? ಸಿ ಎಂ ಆಗಲು ಸತೀಶ್ ಜಾರಕಿಹೊಳಿ ಕೂಡ ಅರ್ಹರಿದ್ದಾರೆ, ಎರಡು ಮಾತಿಲ್ಲ. ಆದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿ ಎಂ ಕುರ್ಚಿ ಖಾಲಿ ಇಲ್ವಲ್ಲ. 5 ವರ್ಷ ನಾನೇ ಸಿ ಎಂ ಅಂತಿದ್ದಾರೆ ಸಿದ್ದರಾಮಯ್ಯ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಕೂಡ ಇಲ್ಲ, ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಕಿರಿಕಿರಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಸತೀಶ್ ಜಾರಕಿಹೊಳಿ ಹೋಗಿ ಹೈಕಮಾಂಡ್ಗೆ ಏನು ಹೇಳಿದರು? ನನ್ನ ಮುಖ್ಯಮಂತ್ರಿ ಮಾಡಿ, ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಅಂತನಾ? ನೋ. ಸತೀಶ್ ಜಾರಕಿಹೊಳಿ ಹೋಗಿ ಹೇಳಿದ್ದು, ಯಾವುದೇ ಕಾರಣಕ್ಕೂ ನೀವು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಡಿ. ಒಂದು ವೇಳೆ ಕೆಳಗಿಳಿಸಿದರೆ ನನ್ನನ್ನು ಮಾಡಿ ಅಂತನಾ? ನೋ. ಒಂದು ವೇಳೆ ಕೆಳಗಿಳಿಸಿದರೆ ಪಾರ್ಟಿಯಾಗಿ ಉಳಿಯಲಾರದು. ಸಿದ್ದರಾಮಯ್ಯ ಕೆಳಗಿಳಿದರೆ ಸಂಘರ್ಷ ಪಕ್ಕಾ. ಇದನ್ನೇ ಹೇಳಿದ್ದು. ಬಹುತೇಕ ಎಲ್ಲ ಹೊಸ ಶಾಸಕರ ಬೆಂಬಲ ಡಿ ಕೆ ಶಿ ಅವರಿಗಿದೆ. ಯಾಕೆಂದರೆ ಹಳೆ ಶಾಸಕರ ಬೆಂಬಲ ಯಾಕಿರೋದಿಲ್ಲ ಅಂತಂದರೆ ಮುಖ್ಯಮಂತ್ರಿ ಅಂಡರಲ್ಲಿ ಕೆಲಸ ಮಾಡಿರ್ತಾರೆ ಉಳಿದವರೆಲ್ಲ MLAಗಳು. ಆ ಟೈಮಲ್ಲಿ ಅನುದಾನ ಕೊಟ್ಟಿರ್ತಾರೆ ಸಿದ್ದರಾಮಯ್ಯ, ಆಗ ಅವರಿಗೆ ಫೇವರ್ ಆಗಿರ್ತಾರೆ. ಹೊಸಬರಿಗೆ ಬಿ ಫಾರಂ ಯಾರು ಕೊಟ್ಟಿರ್ತಾರೆ? ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಾರೆ. ಹಾಗಾಗಿ ಇವರಿಗೆ ಫೇವರ್ ಆಗಿರ್ತಾರೆ. ಒಮ್ಮೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅದರ ಬದಲಾಗುತ್ತೆ, ಎಲ್ಲರೂ ಅವರ ಫೇವರ್ಗೆ ಬರ್ತಾರೆ. ಅದು ಬೇರೆ ವಿಚಾರ, ಆಮೇಲೆ ಹೇಳ್ತೀನಿ. ಸತೀಶ್ ಜಾರಕಿಹೊಳಿ ನನ್ನನ್ನು ಮಾಡಿ ಅಂತ ಕೇಳಿಲ್ಲ. ಅವ್ರು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವನ್ನ ಇಳಿಸುವಂಗಿಲ್ಲ, ಇಳಿಸಿದರೆ ಕಷ್ಟ ಆಗ್ಬಿಡ್ತದೆ, ನನಗೆ ಕೊಡಿ ಅಂತಲ್ಲ. ಸತೀಶ್ ಅವರು ಪ್ರಬಲ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ಎರಡು ಮಾತಿಲ್ಲ. ಸತೀಶ್ ಅವರನ್ನ ಬೆಂಬಲಿಸುವ ಶಾಸಕರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ. ಅವತ್ತು ಮೈಸೂರಿಗೆ ಹೋಗೋಣ ಅಂತ ಹೇಳಿದಾಗ 16 ಶಾಸಕರು ಸಿದ್ಧರಾದರು. ದುಬೈಗೆ ಹೋಗೋಕ್ಕೆ 20 ಶಾಸಕರು ಸೂಟ್ಕೇಸ್ ಸಿದ್ಧ ಮಾಡಿಟ್ಕೊಂಡಿದ್ರು. ಬೆಳಗಾವಿ ಭಾಗದ ಪ್ರಮುಖ ನಾಯಕ ಸಾವ್ಕಾರ್, ಬೆಳಗಾವಿಯಲ್ಲಿ ಅಣ್ಣ ತಮ್ಮ ಯಾರೇ ಕೋಪಿಸ್ಕೊಂಡ್ರೂ ಕೂಡ ಏನಾದರೂ ಒಂದು ಆಗತ್ತೆ. 2023ರಲ್ಲಿ ಬೆಳಗಾವಿಗೆ ಹೋಗಿದ್ದ ಡಿ ಕೆ ಶಿವಕುಮಾರ್ ನೋಡಿ, ಇವರಿಬ್ಬರಿಗೆ ಆಗಲ್ಲ, ಆದರೆ ಅದನ್ನು ಅವರು ಬಹಿರಂಗವಾಗಿ ತೋರ್ಪಡಿಸೋದಿಲ್ಲ. ಅವತ್ತು ಒಬ್ಬನೇ ಒಬ್ಬ ಬೆಳಗಾವಿ ಶಾಸಕರು ಕೂಡ ಈ ಡಿ ಕೆ ಶಿವಕುಮಾರ್ ಅವರನ್ನು ಸ್ವಾಗತ ಮಾಡಲಿಲ್ಲ. ಲಕ್ಷ್ಮಣ ಸವದಿ ಬರಲಿಲ್ಲ, ಆಪ್ತೆ ಹೆಬ್ಬಾಳ್ಕರ್ ಕೂಡ ಬಂದಿರಲಿಲ್ಲ. ಆಗ ನಾವು ಪ್ರಶ್ನೆ ಮಾಡಿದ್ವಿ ಡಿ ಕೆ ಅವರಿಗೆ. ಅವರಂದರು ನಾನೇನು ಕಾರ್ಯಕ್ರಮದ ನಿಮಿತ್ತ ಹೋಗಿರಲಿಲ್ಲಪ್ಪ, ನನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ. ಇತ್ತೀಚೆಗೆ ಘಟಾನುಘಟಿಗಳ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನೊಂದು ಸುದ್ದಿ ಕೊಟ್ಟಿದ್ದೆ ನಿಮಗೆ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಡೆಲ್ಲಿಯಲ್ಲಿ ಮಾತಾಡಿದರು ಅಂತ. ಎಚ್ ಡಿ ಕುಮಾರಸ್ವಾಮಿ ಇಲ್ಲಿಗೆ ಬಂದಾಗ ಕೇಳಿದ್ದೆ, ಏನು ಸರ್ ಅದು ಮಾತಾಡಿದ್ದು ಅಂತೇಳಿ. ಇಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾರೂ ಬರಲಿಲ್ಲ, ಅವರೊಬ್ಬರು ಬಂದಿದ್ದಾರೆ ಅಂತ. ಇನ್ನೊಂದು ಮಾಹಿತಿ ಪ್ರಕಾರ, ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಮಾಡಿದರೆ 42 ಶಾಸಕರ ಜೊತೆ ನಿಮ್ಮ ಜೊತೆ ಬರ್ತೇನೆ, BJP ಜೊತೆ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಊಹಾಪೋಹದ ಸುದ್ದಿ ಇದೆ. ಹಾಗಾಗಿ ಮೊದಲು ಎಚ್ ಡಿ ಕುಮಾರಸ್ವಾಮಿ ಜೊತೆ ಮಾತುಕತೆ ನಡೆಸಿದ್ರು ಸತೀಶ್ ಜಾರಕಿಹೊಳಿ. ನಿಜವಾಗಲೂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ, ನೆನಪಿಟ್ಕೊಳ್ಳಿ ಸತೀಶ್ ಜಾರಕಿಹೊಳಿ. HDK ಬಳಿಕ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡ್ತಾರೆ, ರಾಹುಲ್ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಸಭೆ ಮಾಡ್ತಾರೆ, ಅದೇ ಗ್ಯಾಪ್ನಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಆಗಾಗ ಸಿದ್ದು ಜೊತೆ ಮಾತುಕತೆ ನಡೀತಲೇ ಇರುತ್ತೆ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಕೂಡ ಮಾತುಕತೆ ನಡೆಸಿದ್ರು. CM ಆಗೋದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ ಸಾವುಕಾರರು. ನೋ,
ದಲಿತ ಸಿ ಎಂ ಅಂತ ಬಂದರೆ ಖರ್ಗೆ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಫ್ರಂಟ್ ರನ್ನರ್ಸ್. ಸಿದ್ದು ಆಯ್ಕೆ ಅಂತ ಬಂದರೆ, ಒಂದು ವೇಳೆ ಇಳಿಯುವಂಥ ಆಯ್ಕೆ ಬಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಹೇಳ್ಬೋದು ಅವರು. ಒಂದು ವೇಳೆ ಈಗಲೂ ಸಿದ್ದರಾಮಯ್ಯನವರಿಗೆ ಸೇಫಾ ಅನ್ಸೇಫಾ ಅಂತಂದರೆ, ಸಿದ್ದರಾಮಯ್ಯನವರನ್ನ ಇಡಿ ಯಾವುದಾದ್ರೂ ಕಾರಣಕ್ಕಾಗಿ ಅರೆಸ್ಟ್ ಮಾಡುವಂಥ ಪ್ರಮೇಯ ಬಂದರೆ ರಾಜೀನಾಮೆ ಕೊಡಬೇಕಾಗತ್ತೆ. ಆಗ ಕುರ್ಚಿ ಅಲಗಾಡತ್ತೆ. ಅರೆಸ್ಟ್ ಮಾಡುವಾಗ ಅಹಿಂದ ಸಮುದಾಯ ಸುಮ್ಮನಿರ್ತಾರೆ ಅಂತ ಅಂದ್ಕೋಬೇಡಿ. ನಾನು ಬೆಳಿಗ್ಗೆ ಕೂಡ ಹೇಳಿದೆ, ಇಲ್ಲಿ ಎಂತೆಂಥ ಗಲಾಟೆಗಳಾಗಿದೆ ವಿಧಾನಸೌಧದ ಮುಂದೆ ಜಾತಿ ವಿಚಾರಕ್ಕೆ ಅಂತೇಳಿ. ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಅಹಿಂದ ಮತಗಳು ಹೆಂಗೆ ಛಿದ್ರ ಆಗಿ ಹೋಗುತ್ತೆ ಅಂತ ಹೈಕಮಾಂಡ್ಗೂ ಗೊತ್ತಿದೆ. ಅದು ಛಿದ್ರ ಆಗಬೇಕು ಅಂತೇಳಿ ವಿರೋಧಿಗಳು ಕೂಡ ಕಾಯ್ತಾ ಇರೋದು. ಆ ಛಿದ್ರವಾಗಿರೋ ಮತಗಳನ್ನು ನಾವು ಪಡೆಯದೇ ಇದ್ರೆ ಆಗೋದಿಲ್ಲ ಅಂತೇಳಿ. ಅದು ಡಿ ಕೆಗೂ ಗೊತ್ತಿದೆ. ಸಿದ್ದರಾಮಯ್ಯನವರಿಗೆ ನಾನು ತೊಂದರೆ ಮಾಡಿದೆ ಅಂತ ಏನಾದರೂ ಸಮುದಾಯಕ್ಕೆ ಗೊತ್ತಾದರೆ ಸಾಧ್ಯನೇ ಇಲ್ಲ ಅಂತೇಳಿ. ಯಾಕಂದರೆ ಕೇವಲ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಒಂದೊಂದು ದೊಡ್ಡ ಸಮುದಾಯಗಳು ಬಂದು ಪಾರ್ಟಿ ಕಟ್ಟೋಕ್ಕೆ ಸರ್ಕಾರ ಬರೋಕ್ಕಾಗಲ್ಲ. ಒಂದು ದೊಡ್ಡ ಸಮುದಾಯ ಜೊತೆ ಇನ್ನೊಂದು ಸಮುದಾಯ ಇರಬೇಕಾಗತ್ತೆ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಸಿದ್ದರಾಮಯ್ಯ ಪರ, ತಾನು ಮುಖ್ಯಮಂತ್ರಿ ಆಗುವುದಕ್ಕೆ ಅಲ್ಲ. ಇದು 100%.